ತುಂಬ ದಿನಗಳಾದಮೇಲೆ ತುಂಬ ಒಂದು 2 ತಿಂಗಳಾದಮೇಲೆ ಸಂಡೇ ಹೊರಗಡೆ ಬರ್ತಿರೋದು. ಸೊ ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಮೂವಿಗೆ ಹೋಗಬೇಕು, ಏನೋ ಸೂಪ್ರಮ್ಸೋ ಏನೋ ಇದೆಯಲ್ಲ ಅದಕ್ಕೆ. ಆ್ಯಂಡ್ ಅದು ಬಿಟ್ಬಿಟ್ಟು ಸಿಗಂದೂರು ಸೇತುವೆ ನೋಡೋಕೆ ಹೋಗ್ಬೇಕಂತ ಇದೆ. ನೋಡುವ ಏನಾಗುತ್ತೆ. ಬನ್ನಿ ಗಾಯ್ಸ್. ಸಾಗರ ಬಸ್ ಸ್ಟ್ಯಾಂಡು ನನ್ನ ಬೈಕ್ನಲ್ಲಿ ಪಾರ್ಕ್ ಮಾಡಿದೆ. ಈಗ ಮುಂದೆ ಅವ್ರು ಗಾಡಿ ತೊಗೊಂಬರ್ತಾರೆ, ಸೊ ಅವ್ರ ಜೊತೆ ಹೋಗೋದು. ಟೈಮ್ ಸೆನ್ಸ್ ಇಲ್ಲ. 10:30ಗೆ ನನಗೆ ಬರೋಕೆ ಕೇಳ್ಕೊಂಡು ನನ್ನ ಮಕ್ಕಳು 12 ಗಂಟೆಗೆ ಬಂದಾರೆ. ನಾವು ಹೋಗ್ಬೇಕಲ್ಲೇ ಅಲ್ಲಿಗೆ. ನಾವಾಗಿದ್ದೀವಿ ಗಾಯ್ಸ್. ಈಗ ಬಂದರು. ಎಷ್ಟು ಗಂಟೆಗೆ ಬಂದಿರಿ ನೀವು? ನಾನು ಎಷ್ಟು ಗಂಟೆ ಬಂದಿದ್ದೆ? 10:30 ಬಂದೀನಿ. ನೀವು ಎಷ್ಟು ಗಂಟೆ ಬಂದಿರ? 12 ಗಂಟೆ ಬಂದಿರಿ. ಸಾಕು. ಎಲ್ಲಿ ಹೋಗೋದು ಈಗ? ಸಿಗಂದೂರು ಬ್ರಿಡ್ಜ್ ಬಂದ್ಬೋದು. ಸಿಗಂದೂರು ಬ್ರಿಡ್ಜ್ ಪಕ್ಕನಾ? ಅಲ್ಲಿಗೆ ಪಕ್ಕ ಬಿಡಿ. ಈ ಸ್ಟೇಷನಾಗ ಒಂದ್ಸರಿ ಹೊಡೆದಿರು, ನಂಗೆ ನಾಯಿಗೆ ಹೊಡೆದಂಗೆ ಹೊಡೆದಿರು. ಸಾಗರ ಪೊಲೀಸ್ ಸ್ಟೇಷನ್ಗೆ ಅವತ್ತು ಈ ಸರ್ಕಲ್ಗೆ ಗಾಡಿ ತಗೊಂಡೆ ಬ್ಯಾರಿಕೇಡ್ ಕೂತಿದ್ವಿ. ಹೊಡೆದಿರು ಲೆಕ್ಕ ಹೊರಗೆ ಹೊಡೆದಿರು. ಅದು ಗಣೇಶ ಚತುರ್ಥಿ ದಿನಾನೇ ಮತ್ತೆ ಗಣಪತಿ ಬಿಡ್ತದೆ ಸಾಗರದಾಗೆ. ಇಲ್ಲಿ ಹಾರ್ಸ್ಕೊಂಡು ಹೋಗಿದ್ವಿ ಗಾಡಿನ ತಪ್ಸ್ಕೊಂಡು ಹೋಗಕ್ಕೆ. ಸವಾಸ ಅಲ್ಲ. ಅಂತೂ ಇಂತೂ ಬಂದ್ರು. ಆಫ್ಟರ್ ಲಾಂಗ್ ಟೈಮ್. ನಮ್ಮ ಕಾಲೇಜ್ ಇದು ಜೂನಿಯರ್ ಕಾಲೇಜ್. ಓದಿ ಕಡ್ದು ಗುಡ್ಡೆ ಹಾಕಿದ್ದಿಲ್ಲ ಸೆಕೆಂಡ್ ಪಿ ಯು ಸಿ. ಗಾಡಿ ಗಲೀಜ್ ಅಂದ್ರೆ ಬೇಜಾರಲ್ಲ, ನಾನು ತೊಳ್ಕೊಡ್ತೀನಿ, ನೀನು ನಿಧಾನ ಹೋಗು. ಬನ್ನಿ ಗಾಯ್ಸ್ ಹೋಗುವ. ಇನ್ನು ಸೀದಾ ಸಿಗಂದೂರು ಬ್ರಿಡ್ಜಲ್ಲೇ ಸಿಗೋಣ. ಈ ಸಾಂಗ್ನ ನನ್ನ ಲವರು ಸಜೆಸ್ಟ್ ಮಾಡಿದ್ಲು. ನನ್ನ ಲವರು ಇದನ್ನ ಕಳಿಸ್ಬಿಟ್ಟು ಅವಳು ಆ ಸಾಂಗ್ನ ಹಾಡು ಹೇಳಿ ಕಳಿಸಿದ್ಲು. ಬಟ್ ಲವರ್ ಇವಾಗಿಲ್ಲ. ಯಾವಾಗಾದ್ರೂ ಈ ಸಾಂಗ್ ಕೇಳಿದಾಗ ಅವಳೇ ನೆನಪಾಗ್ತಾಳೆ. I wanna be next to you. ಮಧು ಗಾಡಿ ಹೊಡಿಬೇಕಾಯ್ತಲ್ಲ, ನಂಗೆ ಜೀವ ಬಾಯಾಗೆ ಇರ್ತೈತಿ. ಆ ತರ ಹೊಡಿತೀಯ ಗುರು ನೀನು. ನೋಡಿ ಮಧು 80 ಕೆಳಗೆ ಇಲ್ಲ ಕರ್ವಿಂಗು, ನೋಡ್ಕಿ ಹೊಡಿ. ನಮ್ಮ ಮಧು ಗಾಡಿ ಓಡಿಸ್ಬೇಕಾರೆ ಸೇಫ್ಟಿ ಫಸ್ಟ್, ಆಮೇಲೆ ಅಲ್ವಾ ಪಾಪು? ಮಧು ಗಾಡಿ ಓಡಿಸ್ಬೇಕಾದ್ರೆ ಸೇಫ್ಟಿ ಫಸ್ಟ್, ಆಮೇಲೆ ಫೈನಲಿ ಸಿಗಂದೂರು ಬೀಚ್. ನೋಡಾರ್ಸ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡಿ. ವ್ಯೂ ಹೆಂಗ್ ಕಾಣಿಸ್ತಿದೆ, ಸಾಕಾಗಿದೆ ವೆದರು, ವ್ಯೂ. ಅಮ್ಮ ಅಂತೂ ಇಂತೂ ಗಾಯ್ಸ್ 20 ನಿಮಿಷಕ್ಕೆ ಬಂದೀವಿ ಸಾಗರದಿಂದ. 20-30 ಕಿಲೋಮೀಟ್ರು. ನೋಡಿ ಸಖತ್ತಾಗಿದೆ, ತುಂಬ ದೊಡ್ಡದಾಗಿದೆ ಬ್ರಿಡ್ಜು. ವೆದರ್ ಮಾತ್ರ ಗಾಯ್ಸ್ ಸಖತ್ತಾಗಿದೆ. ಬರ್ರಿ ಇಲ್ಲಿ ಹಾರಿಗೆ ಹೋಗೋಣ. ಅಮ್ಮ ಗಾಡಿ ನಿಲ್ಲಿಸಿದ್ವಿ. ಈ ಆಶಿಕಿ 2 ಪಿಕ್ಚರ್ ಥರ ಹಾರ್ಬಿಡ್ಬವ ಇಲ್ಲಿದ ಸೀದಾ. ನೋಡಿ ಗಾಯ್ಸ್ ಇಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಮಸ್ತಾಗಿದೆ ಬ್ರಿಡ್ಜು, ಗಾಳಿ ಮಸ್ತಾಗಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದರೆ ಎಷ್ಟು ಮಸ್ತಾಗಿ ಕಾಣಿಸ್ತಿದಲ್ಲ ಮದುವೆ. ಇದು ಮಸ್ತಿಲ್ಲ ನೋಡಿ ಗಾಯ. ವೆದರು ಇಲ್ಲಿ ನಿಂತ್ಕೊಂಡು ನೋಡಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಟಿಮೇಟ್ ಆಗಿದೆ. ಇನ್ನು ನಾವು ಮಧ್ಯ ನಿಂತ್ಕೊಂಡಿವಿ, ಆ ಕಡೆನಿಲ್ಲ ಈ ಕಡೆನಿಲ್ಲ, ಮಧ್ಯ ನಿಂತ್ಕೊಂಡಿದ್ದೀವಿ ಗಾಯ್ಸ್. ನಿಜ ಅಂತೀನಿ, ಸಖತ್ತಾಗಿದೆ, ಸಖತ್ತಾಗಿದೆ ನಮ್ಮದು ಸಿಗಂದೂರು ಬೀಚು. ನೋಡಿ ವೆದರ್ ನೋಡಿ ಗಾಯ್ಸ್, ಈ ಕಡೆ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನಿಸಿದೆ. ಬೋಟ್ ಇರುತ್ತಲ್ಲ, ಲಾಂಚಲ್ಲಿ ಹೋಗಿದ್ವಿ. ಬಟ್ ಇವಾಗ
ಬೀಚ್ ಇದ್ರ ಮೇಲೆ ಇದ್ದೀವಿ ಅಂತ ಇದು ಬಾಯಿಲ್ ಪದೇ ಪದೇ ಬೀಚ್ ಬರ್ತಿದೆ. ಫಸ್ಟ್ ಬೀಚಿಗೆ ಒಂದ್ಸರಿ ಹೋಗಿ ಬರಬೇಕು. ಸಿಗಂದೂರಿಗೆ ಬಂದರೂ ಬೀಚ್ ಬಾಯಲ್ಲಿ ಬರ್ತೈತೆ. ಸರಿ ಬೀಚಿಗೆ ಹೋಗಲೇಬೇಕು. ಭಟ್ಕಳ ಒಂದ್ಸರಿ ಮತ್ತೊಂದು ಸರಿ ಹೋಗಿ ಬರಬೇಕು. ಸೊ ಅದಕ್ಕಿಂತ ಮೊದಲೇ ನೋಡಿಬಿಡಿ, ಅಲ್ಟಿಮೇಟ್ ಆಗಿದೆ ಬೀಚು. ಸೊ ಅಲ್ಟಿಮೇಟ್ ಆಗಿದೆ ಬ್ರಿಡ್ಜು. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸೋದು ಗೊತ್ತಿಲ್ಲ, ಬಟ್ ಇಲ್ಲಿ ನಿಂತ್ಕೊಂಡು ನೋಡಿದಾಗ ತುಂಬಾ ಇಷ್ಟ ಆಗುತ್ತೆ ನಿಮಗೆ, 100% ಶೋರು. ಬನ್ನಿ ನೋಡ್ಕೊಂಡು ಒಂದ್ಸರಿ ಹೋಗ್ರಿ. ಅಂತ ಮಿಡ್ಲು ಐಸ್ಲ್ಯಾಂಡ್ ಅಲ್ಲೋ ಪಾರ್ಟಿ ಮಾಡ್ಬೇಕಂತನಾ ಮಾಡೋಣ. ಅಬ್ಬ ಲಾಂಚ್ ಅಲ್ಲತ್ತು, ಲಾಂಚ್ ಎತ್ಕೆ ಒಂದು ಹೋಗೋಣ. ಲಾಂಚ್ ಎತ್ಕೆ ಬಾವ, ಈಜು ಹೊಡೆ ಪಾಪು, ಈಜು ಹೊಡ್ಕೊಂಡು ಅಲ್ಲಿ ಹೋಗೋಣಂತವಲ್ಲ ಇದಕ್ಕೆ ಐಸ್ಲ್ಯಾಂಡಿಗೆ. ಈಜು ಹೊಡ್ಕೊಂಡು ಕಳ್ಸ ಹೋಗು. ಕೆಳಗೆ ಮನೆ ಇದೆ, ಹೋಗಿ ಮಲ್ಕೋಬೋದು ಬೇಕಾರೆ. ಒಳ್ಳೆ ಪರ್ಮನೆಂಟಾಗಿ ಅಲ್ಲೇ ಇರ್ಬೋದು. ಗಾಯ್ಸ್ ಇಲ್ಲಿ ಈ ಬ್ರಿಡ್ಜ್ ಮೇಲೆ ಆಲ್ಮೋಸ್ಟ್ ಅಲ್ಲಿ ನಿಂತ್ಕೊಂಡಿರೋ ಜನ ಅಂದರೆ ಫೋಟೋ ತೆಗಿತಿರೋ ಜನ ಅಂದರೆ ಸುಮಾರು ಒಂದು ಹಂಗೊಂದು 500 ಜನ ಫೋಟೋ ತೆಗಿತಿದ್ರು ಆಲ್ಮೋಸ್ಟ್. ಇವಾಗ ನಿಂತ್ಕೊಂಡು ಅಟ್ ಪ್ರೆಸೆಂಟ್ ಫೋಟೋ ಹೊಡಿತಿರೋರು ಅಂತೇಳಿ. ಗಾಯ್ಸ್ ಹಂಗೆ ಲಾಂಗ್ ವಾಕ್ ಹೋಗ್ತಿದ್ವಿ ನಾವು. ಲಾಂಗ್ ವಾಕ್ ಅಂದರೆ 2 ಕಿಲೋಮೀಟ್ರ್ ನಡಿಬೇಕು. ಜಾಸ್ತಿ ದೂರ ಹೋಗಲ್ಲ. ಒಂದು ಕಾರ್ ತರಕ್ಕೆ ಹೋದ ಸಕ್ಕತ್ ಅಂದರೆ ಈ ವೆದರಲ್ಲಿ ನಡೆಯೋಕ್ಕೂ ಏನಂತಾರೆ ಮಜಾ ಆಯ್ತಲ್ಲ. ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಅದು ಲೈಟ್ಸ್ ಹಾಕಿರ್ತಾರಲ್ಲ, ಇನ್ನೂ ಮಸ್ತಾಗಿ ಕಾಣ್ತೈತೆ ಪಕ್ಕ. ಈ ವೆದರು ನೋಡಿ, ನೀರು ಈ ಸೈಡು, ಇದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ಕಣ್ಣಲ್ಲಿ ನೋಡ್ಬೇಕಾದ್ರೆ ಮಸ್ತಾಗಿ ಕಾಣ್ತಿದೆ. ಮಾರ್ನಿಂಗ್ ರನ್ನಿಂಗಿಗೆ ಅಥವಾ ಈವ್ನಿಂಗ್ ವಾಕಿಗೆ ಸಕ್ಕತ್ತಾಗಿದೆ ಗಾಯ್ಸ್ ಇದು. ಯಾವಾಗಲೂ ಫ್ರೀ ಮಾಡ್ಕೊಂಡು ಒಂದ್ಸರಿ ಬಂದು ಬ್ರಿಡ್ಜ್ನ ನೋಡ್ಕೊಂಡು ಹೋಗ್ರಿ. ಸೊ ಇವಾಗ ಬ್ರಿಡ್ಜಲ್ಲಿ ನೋಡ್ಕೊಂಡು ಆಫ್ಟರ್ನೂನು ಸೂಪ್ರಮ್ ಸೋ ಮೂವಿಗೆ ಹೋಗ್ಬೇಕು ಗಾಯ್ಸ್. ಇವತ್ತಿನ ಸಂಡೇ ಚಿಲ್ಲಾಗಿ ಕಳೀತಾ ಇದ್ದೀವಿ. ಚಿತ್ತಾಲ್ ಸಂಡೇ ಇದು, ಚಿತ್ತಾಲ್ ಸಂಡೇ ಅಂತ. 2 ಕಿಲೋಮೀಟ್ರ್ ವಾಕ್ ಮಾಡಿ ಬ್ಲಾಕ್ ಮಾಡಿಬಿಟ್ರೆ ನಾನು ಸತ್ತನೇ ಎಲ್ಬಿದ್ದು ಹೋಗ್ಕೊಂಡು ಬೆಳಗ್ಗೆ ಅಷ್ಟೇ. ಗಾಯ್ಸ್ ಎಲ್ಲ ನೋಡಿದ್ದಾಯ್ತು, ಸುತ್ತಾಡಿದ್ದಾಯ್ತು. ಸೊ ಬನ್ನಿ ಹೋಗೋಣ ಸಾಗರ. ಗಾಯ್ಸ್ ಆ ಕಡೆ ಒಂದ್ಸರಿ ಹೋಗಿ ಎಂಡಿಗೆ ಡೆಡ್ ಎಂಡ್ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಆಮೇಲೆ ರಿಟರ್ನು ಸಾಗರ ಹೋಗಿ ಪಿಕ್ಚರ್ ನೋಡಿ. ಬಟ್ಟೆ ಎಲ್ಲ ತಂದ್ಕೊಂಡು ಫೋಟೋ ಹೊಡ್ಸಿತ್ತು. ಯಾಕಲೇ ಇದು ಹೇಳದ್ ಬಿಡ ಅಂತಡಿ ನಿಂದು ಹಿಂಗೆ ಹೋದ್ರೆ ಎಲ್ಲಿ ಹಂಗೆ ಹೋದ್ರೆ ದುಬೈ ಹೋಗುತ್ತೆ. ಹಂಗೆ ಸ್ವಲ್ಪ ಎಡಕ್ಕೆ ಹೋದ್ರೆ ನೇಪಾಳ, ಹಿಂಗೆ ಸ್ವಲ್ಪ ಬಲಕ್ಕೆ ಹೋದ್ರೆ ಅಮೇರಿಕಾ. ನೀ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಮತ್ತೆ ಒಂದು 5-6 ಜನ ಜಾಯ್ನ್ ಆಗಿದ್ದಾರೆ. ಪಿಕ್ಚರ್ ಯಾವಕ್ಕಲ್ಲ ಇವಾಗ ಇದು ಮುಗಿಸ್ಕಿಂದು ಎಂತ ಹೇಳುದು, ಮಂಜೆಕ್ಸ್. ಬನ್ನಿ ಹೋಗೋಣ ಗಾಯ್ಸ್, ಟೈಮ್ ಆಯ್ತು, ತುಂಬ ಟೈಮ್ ಆಯ್ತು. ಮಂಜೆಕ್ಸ್ ಅಂತೇಳಿ. ಸೊ ಬನ್ನಿ ಪಟ್ ಸಾಗರ ಈಗ ಇನ್ನು. ಸೊ ಗಾಯ್ಸ್ ಎಲ್ಲ ನೋಡಿದ್ ಮುಗೀತು, ಹೋಗೋಣ ಬನ್ನಿ ರಿಟರ್ನು. ಗಾಯ್ಸ್ ನಾನು ಮಧು ಗಾಡಿ ಓಡಿಸ್ಬೇಕಾರೆ ಮಾತ್ರ ಸೀಟ್ ಬೆಲ್ಟ್ ಹಿಡ್ಕೊಂಡ ಕೂತ್ಕೋದ್ನಿ. ಫುಲ್ ಸೇಫ್ಟಿ ಇಲ್ಲ ನೋಡಿ. ಗಾಡಿ ಅವಾಗಿಂದ ಓಡ್ತಾನೆ ಐತಿ, 100 ಮೇಲೆ ಐತಿ ಗಾಡಿ, ಇಂತ ಕಡಿಮೆಗೆ ಹೋಗೇ ಇಲ್ಲ. ಗಾಯ್ಸ್ ಸಾಗರ ಬಂದ್ವಿ. ಈಗ ಏನಿದ್ರು ಮೂವಿ ನೋಡಕ್ ಬಂದ್ವಿ. ಟಿಕೆಟ್ ಸಿಗುತ್ತಲ್ಲ ಗೊತ್ತಿಲ್ಲ ಗಾಯ್ಸ್. ಸಾಗರ ಶ್ರೀ ಟಾಕೀಸ್ ಯು ಜಸ್ಟ್ ಅರೈವ್ಡ್. ಹೊಡಿ ನೋಡೋಣ. ಚಿತ್ರಮಂದಿರ ತುಂಬಿದೆಲ್ಲ ಗಾಯ್ಸ್, ಚಿತ್ರಮಂದಿರ ತುಂಬಿದೆ. ಹೌಸ್ ಫುಲ್ ಅಲ್ಲೋ ಮರೆಯ. ಸುಪ್ರಮ್ ಶೋ ಮೊದಲೇ ಗೊತ್ತಿತ್ತು 100% ಇದು ಹೌಸ್ಫುಲ್ ಇರ್ತೈತೆ ಅಂತೇಳಿ. ಸೂಪ್ರಮ್ ಶೋ ಹೌಸ್ಫುಲ್ ಆಗಿದೆ ಗಾಯ್ಸ್. ರಾಜ್ ಬಿರಿಯಾನಿ ತಿನ್ನೋಣ ಬನ್ನಿ. ಬಿರಿಯಾನಿ ಬಂತು. ಸೊ ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ತೀವಿ ಹೆಂಗೆ ಹೇಳ್ಬಿಟ್ಟು. ಬನ್ನಿ ತಿನ್ನುವ. ತಿಂಡಿ ಜಾಸ್ತಿ ಆಗುತ್ತೆ ಗಾಯ್ಸ್, ಹೊಟ್ಟೆ ಒಂಥರ ತಿಂಡಿ ಜಾಸ್ತಿ ಆಗುತ್ತೆ. ಹೊಟ್ಟೆ ತುಂಬ ಹೋಯ್ತು ಗುರು. ಇರ್ಲಿ
I've been next to you all day. I want you, I say yeah. How about myself? Just more how I'm running this room around it. I'm still half your 5:30 ಆಗಿರ್ಬೋದು ಇವಾಗ. ಸೊ 4:30 ಗಂಟೆ ಆಯಿತು. ಈ ಸಂಜೆ ಶೋಗೆ ಹೋಗ್ಬೇಕು ಗೈಸ್. ನೋಡಿ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ ಮೂವಿ ನೋಡೋಕ್ಕಂತಾನೆ. ಮಧ್ಯಾಹ್ನ ಶೋಗೆ ಬಂದೆ, ಹೌಸ್ಫುಲ್ ಇತ್ತು. ಈಗ ಸಂಜೆ ಶೋಗೆ ಬಂದಿದ್ವಿ, ಈಗಲೂ ಹೌಸ್ಫುಲ್ ಅಂತೆ. ಮತ್ತು ಇನ್ನು ಸಂಜೆ ಇನ್ನು 7-6ವರೆಗೆ ಬಿಡ್ತಾರಂತೆ. ಅದನ್ನ ಈಗ ನೋಡೋಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಹೊರಗಡೆ ಬಂದು ಸುತ್ತಾಡೋಣ ಅಂತ ಬಂದ್ವಿ. ಗಾಯ್ಸ್ ಫಿಲ್ಮ್ ನೋಡೋಕ್ಕೆ ಇಡೀ ದಿನಕ್ಕಾದರೂ ಕೂಡ ಜನ ನೋಡಿ ಹತ್ತತ್ರ ಒಂದು 500-6 ಜನ ಇದ್ದಾರೆ. 100% ನಮಗಂತೂ ಸೀಟ್ ಸಿಗಲ್ಲ. ಇಲ್ಲೇ ಇರ್ಬೇಕಿತ್ತು. ಏನು ಹೇಳಿದೆ ಬೇಡ ತೆಗಿಯ. ಗಾಯ್ಸ್ ನಮಗೆ ಫಸ್ಟು ಸಿಕ್ಕಿಲ್ಲ, ಸೆಕೆಂಡು ಸಿಕ್ಕಿಲ್ಲ, ಥರ್ಡ್ ಶೋನು ಸಿಕ್ಕಿಲ್ಲ, ನೈಟ್ ಶೋನು ಸಿಕ್ತಿಲ್ಲ. ಮಳೆನೂ ಸ್ಟಾರ್ಟ್ ಹೆಚ್ಚಾಗಿರೋದಲ್ಲಿ. ಸೊ ಇವತ್ತು ಸೂಪ್ರಮ್ ಶೋ ನೋಡುವಂತಹ ಭಾಗ್ಯ ನಮ್ಗೆ ಸಿಕ್ಕಿಲ್ಲ. ಸೊ ಗಾಯ್ಸ್ ಮನೆ ಹೋಗ್ತೀನಿ ಅಷ್ಟೇ. ಇವತ್ತು ಮುಗೀತು. ಇನ್ನು ಸಿರ್ಸಿಲ್ಲ ಹೋಗೋದ್ರೆ ಹೋದಾಗ ಮೂವಿನ ನೋಡ್ಬೇಕಷ್ಟೇ. ಸೊ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಗಾಯ್ಸ್.